ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ರು ಅದ್ಭುತ ವ್ಯಕ್ತಿಯೇ ಇದ್ದಾರೆ. ಇತ್ತೀಚೆಗೆ ರಾಯರ ದರ್ಶನ ಅಂತ ಹೇಳಿ ಒಂದು ಅದ್ಭುತವಾದ ಸಾಂಗ್ ಅನ್ನ ನೀಡಿ ಇವರ ಪ್ರೊಡಕ್ಷನ್ ಹೌಸ್ ಇಂದ ಹಾಗೆ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿ ರಾಯರ ಭಕ್ತರನ್ನ ಮನ ತುಂಬಿದ್ದಾರೆ. ಅವರೇ ಶ್ರೀಯುತ ರಘು ಭಟ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ? ಸರ್, ಇತ್ತೀಚೆಗೆ ನಿಮ್ಮದೊಂದು ಸಾಂಗು ತುಂಬಾನೇ ಖುಷಿ ಕೊಡ್ತು ಪ್ರತಿಯೊಬ್ಬ ರಾಯರ ಭಕ್ತರಿಗೆ. ಸೊ ಹೇಗಿತ್ತು ಪ್ರಿಪ್ರೇಷನ್ನು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಫಸ್ಟ್ ಕ್ಲಾಸ್. ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ರಾಯರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಸುಬುಧೇಂದ್ರ ಶ್ರೀಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಸೊ ಆಲ್ಮೋಸ್ಟ್ ಇವಾಗ 6.57 ತನಕ ಹೋಗ್ತಾ ಇದೆ. ತುಂಬ ಶಾರ್ಟ್ ಪೀರಿಯಡಲ್ಲಿ ಒಂದು ಡೆವೋಷನಲ್ ಆಗಿರ್ಬೋದು, ಒಂದು ಟೆಂಪಲ್ ಸೀಕ್ವೆನ್ಸ್ ಇರುವಂಥ ಸಾಂಗ್ ಆಗಿರ್ಬೋದು, ಈ ಥರ ರೀಚ್ ಆಗ್ತಿರೋದು ಒಂದು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಹೇಳ್ದಂಗೆ ಪ್ರಿಪ್ರೇಷನ್ ಅಂತ, ಸಾಂಗ್ ಪ್ರಿಪ್ರೇಷನ್ಸ್ ಅಂತ ಏನಿಲ್ಲ, ಎಲ್ಲ ಒಂದು ನಮ್ಮ ಗುರುಗಳ ಆಶೀರ್ವಾದ, ಸುಭೇಂದ್ರ ಶ್ರೀಗಳ ಆಶೀರ್ವಾದ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಸ್ಟಾರ್ಟಿಂಗ್ ಬೇಸ್ ಅಂತ ಹೇಳ್ತೀವಲ್ಲ, ಅವರ ಮಂತ್ರಾಕ್ಷತೆ ಆಶೀರ್ವಾದ ತಗೊಂಡ್ಮೇಲೆ ಅದು ಇಲ್ಲಿ ತನಕ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಇಲ್ಲ ಆಫೀಸಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ನಾವು ಮಾಡಿದ್ದೀವಾ ಈ ಸಾಂಗ್, ನಮ್ಮ ಪ್ರೊಡಕ್ಷನ್ ಹೌಸ್ ಇಷ್ಟು ಹಿಟ್ ಕೊಟ್ಟಿದ್ದೀವಾ ಅಂತ. ಸೊ ಪ್ರಿಪರೇಷನ್ ತುಂಬ ಚೆನ್ನಾಗಾಗಿತ್ತು. ಸರ್, ಒಂದು ಡಿವೋಷನಲ್ ಸಾಂಗ್, ಒಂದು ದೈವಿಕ ಸಾಂಗ್ ಅಂತ ಬಂದಾಗ ಜನ ಅದನ್ನ ತುಂಬಾ ರೀಚ್ ಆಗಲ್ಲ, ಯಾಕಂದ್ರೆ ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ರೆ ನಿಮ್ಮ ಸಾಂಗ್, ಆ ಹಾಡು ಏನಿದೆ, ಆ ಒಂದು ರಾಯರ ಬಗ್ಗೆ ಮಾಡಿರುವಂತದ್ದು ಏನಿದೆ, ರಾಯರ ಮನಸ್ಸಲ್ಲಿ, ಭಕ್ತರ ಮನಸ್ಸಲ್ಲಿ ಕುತ್ಕೋಬಿಡ್ತು. ಸೊ ಅನ್ಕೊಂಡಿದ್ರೆ ಸರ್ ಇಷ್ಟೊಂದು ದೊಡ್ಡ ಹಿಟ್ ಕೊಡುತ್ತೆ ಅಂತ ಹೇಳಿ? ಆಕ್ಚುಲಿ ಸ್ಟಾರ್ಟ್ ಮಾಡುವಾಗ ಅನ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ಏನು ನಾವು ಶೂಟ್ ಮಾಡ್ತಾ ಹೋದ್ವಿ ಆ್ಯಂಡ್ ಟೀಸರ್ ಯಾವಾಗ ಹಿಟ್ ಆಯಿತು 100% ನನಗೆ ಗ್ಯಾರಂಟಿ ಅನಿಸ್ತು. ಆ್ಯಂಡ್ ಬಾಬಿ ಮೇಡಮ್, ಅಜ್ನೀಶ್ ಅವರು ಮ್ಯೂಸಿಕ್, ಯಾಕಂದರೆ ಒನ್ ಆಫ್ ದ ಟಾಪ್ ಮೋಸ್ಟ್ ಹಿಟ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳಕ್ಕೆ, ಡಿವೋಷನಲಿ ಕಾಂತಾರ ಇಸ್ ಸೂಪರ್ ಹಿಟ್. ನಮ್ಮ ಒಂದು ಅದೃಷ್ಟ, ಮೇನ್ 2 ಪಿಲ್ಲರ್ಸ್ ಅವರೇ ಆಗಿದ್ದು ಫ್ರಂಟ್ದು. ಸೊ ಅದಕ್ಕೆ ಗ್ಯಾರಂಟಿ ಇತ್ತು ಅವರು ಸೋಲಕ್ಕೆ ಬಿಡಲ್ಲ. ಆ್ಯಂಡ್ ರಾಯರು ಗುರುಗಳು ಇಬ್ರು ಜೊತೆಗಿದ್ದ ಮೇಲೆ ಅಂತೂ ಹೇಳ್ತೀವಲ್ಲ, 100 ಆನೆ 1000 ಆನೆ ಬಲ, ಅದು ಸೊ ಹಿಟ್ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಒಂದು ಸಾಂಗ್ ಮಾಡಿದಾಗ ಜನರನ್ನ ಮೆಚ್ಚೋದು ಬೇರೆ. ನೀವು ನಾರ್ಮಲ್ ಸಾಂಗ್ನ ಹೆಂಗಾದ್ರೂ ಲಿರಿಕಲ್ ಒಪ್ಕೊಂತಾರೆ, ಆದ್ರೆ ಈ ತರದ ಸಾಂಗ್ ಅನ್ನ ನೀವು ರಾಯರ ಭಕ್ತರನ್ನ ಒಪ್ಪಿಸ್ಬೇಕಾಗತ್ತೆ. ಲಕ್ಷಾಂತರ ಭಕ್ತಿರ್ತಾರೆ. ರಾಯರಿಗೆ ಇವತ್ತು ಯಾರಿಲ್ಲ ಅಂತಿಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಅಂತ ನೆನೆದಾಗ ರಾಯರನ್ನೇ ನೆನೆಸ್ಕೊಂತಾರೆ. ಆ ಭಕ್ತರನ್ನ ಒಪ್ಸೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಆಕ್ಚುಲಿ ಅದೇ, ಇಟ್ ಈಸ್ ಅ ಬಿಗ್ ಚಾಲೆಂಜ್. ಯಾಕಂದ್ರೆ ಅವರವರ ದೃಷ್ಟಿಯಲ್ಲಿ ರಾಯರು ಹೇಳ್ತೀವಲ್ಲ, ಕಲಿಯುಗದ ಕಾಮಧೇನು ಅಂತ ಹೇಳಿ, ಕಲ್ಪವೃಕ್ಷ ಅಂತ. ಒಂದೊಂದು ಹಂತದಲ್ಲೂ ಏನಾದ್ರೂ ಒಂಚೂರು ಮಿಸ್ಟೇಕ್ ಆಯ್ತು ಅಂತಂದ್ರೂ ತುಂಬಾ ಕಷ್ಟ. ಸೊ ಒಪ್ಸೋದ್ಕಿಂತ ಅವ್ರು ಇಷ್ಟಪಟ್ರು, ಪ್ರೀತಿಸಿದ್ರು, ಭಕ್ತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಅದನ್ನ ನಾವು ತೋರಿಸೋ ರೀತಿ ನಾರ್ಮಲಿ ಏನಂತ ಹೇಳಿದ್ರೆ, ಆರತಿಗಳು ಆಗಿರ್ಬೋದು, ಇಲ್ಲ ಬೇರೆ ಸೇವೆಗಳಾಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಇದೆ. ಕ್ಲಾರಿಟಿ ಆ್ಯಂಡ್ ಆ ಒಂದು ಶಾರ್ಟ್ಸ್ ನಾವು ಹೆಂಗೆ ಇಡಬೇಕು, ಯಾವ ರೀತಿ ಇರಬೇಕು ಅಂತ ಎಲ್ಲ ಬ್ಯೂಟಿಫುಲ್ ಆಗಿಟ್ವಿ. ಸೊ ಇಷ್ಟಪಟ್ಟಿದ್ದಾರೆ. ಇನ್ನೂ ಅದು ಏನಂತ ಲೈಫ್ ಟೈಮ್ ಅದೊಂದು ಅಸೆಟ್. ಅಂದರೆ ಅಸೆಟ್ಗಿಂತ ಜಾಸ್ತಿ ರಾಯರು ನನಗಂತೂ ನನ್ನ ಉಸಿರಿರೋ ತನಕ ರಾಯರನ್ನ ಯಾವತ್ತೂ ನೆನೆಸ್ಕೊತಾ ಇರ್ತೀನಿ. ಸೊ ಹಾಗೆ ಇದು ಕೂಡ ಅಷ್ಟೇ, ಹೋಗುತ್ತೆ, ಲೈಫ್ ಟೈಮ್ ಹೋಗುತ್ತೆ. ರಾಯರ ಒಂದು ಭಕ್ತರು ಎಷ್ಟು ಜಾಸ್ತಿ ನೋಡ್ತಾರೋ ಅಷ್ಟು ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.